ಅಲ್ಪಸಂಖ್ಯಾತರ ಬಡಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಟ್ಟಾಗ ಮಾತ್ರ ಅವರು ಏನಾದರೂ ಸಾಧನೆ ಮಾಡಲು ಸಾಧ್ಯ ಎಂದು ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು. ಅಥಣಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತರ ವರ್ಗದ ಕುಟುಂಬಗಳು ಹೆಚ್ಚಾಗಿ ವಾಸಿಸುತ್ತಿದ್ದು, ಆ ಸಮುದಾಯದ ಜನರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಈ ನಿಟ್ಟಿನಲ್ಲಿ ಅಥಣಿ ಕ್ಷೇತ್ರದಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಂಜೂರು ಮಾಡಿ ಪ್ರಾಯೋಗಿಕವಾಗಿ ಇಂದು ಆರಂಭ ನೀಡಲಾಗಿದೆ ಎಂದು ಶಾಸಕ ಲಕ್ಷ್ಮಣ್ ಸವದಿ ತಿಳಿಸಿದರು. ತಾಲೂಕಿನ ಮಸರಗುಪ್ಪಿ ರಸ್ತೆಗೆ ಹೊಂದಿಕೊಂಡಿರುವ ಕಟ್ಟಡವೊಂದರಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಉದ್ಘಾಟನೆ ನೆರವೇರಿಸಿ ಬಳಿಕ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಅಥಣಿಯಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಉತ್ತಮ ಕಟ್ಟಡದ ಅವಶ್ಯಕತೆ ಇದೆ. ಒಂದು ಸ್ಥಳವನ್ನ ಗುರುತಿಸಿ ಸರ್ಕಾರದಿಂದ ಹಣವನ್ನ ಮಂಜೂರು ಮಾಡಿ ಉತ್ತಮವಾದ ಕಟ್ಟಡವನ್ನ ಕಟ್ಟಿ ಅಲ್ಪಸಂಖ್ಯಾತರ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಟ್ಟಾಗ ಮಾತ್ರ ಅವರು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅಲ್ಪಸಂಖ್ಯಾತರ ಸಮಾಜದಲ್ಲಿ ಅನೇಕ ಜನರು ಶಿಕ್ಷಣದಿಂದ ವಂಚಿತರಾಗಿದ್ದು, ಅಂಥ ಮಕ್ಕಳಿಗೆ ಮೊದಲು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಡಾಕ್ಟರ್ ಅಬ್ದುಲ್ ರಸೀದ್ ಮಿರ್ಜನ್ ಅವರ ಹಾಗೆಯೇ ಪ್ರಾಂಶುಪಾಲರಾದ ಯಲ್ಲಪ್ಪ, ಪ್ರವೀಣ್ ನಂದ, ಪುರಸಭೆ ಉಪಾಧ್ಯಕ್ಷೆ ಭುವನೇಶ್ವರಿ ಅಂಕಚ್ಚಿ, ಅಲ್ಪಸಂಖ್ಯಾತರ ಚಿಕ್ಕೋಡಿ ಜಿಲ್ಲಾ ಉಪಾಧ್ಯಕ್ಷ ಆಶಿಫಾ ತಾಂಬೂಳಿ, ಅಂಜುಮನ್ ಎ ಇಸ್ಲಾಂ ಕಮಿಟಿ ಅಧ್ಯಕ್ಷ ಸೈಯದ್ ಅಮೀನ್ ಗದ್ಯಾಳ, ಜುಬೇರ್ ನಾಲಾಬಂದ, ಬಾಬು ಖೇಮಲಾಪುರ, ಇರ್ಷಾದ್ ಮನಗೋಳಿ, ಜಡೆಪ್ಪ ಕುಂಬಾರ, ಅಮಾನುಲ್ಲಾ ಜಮಾದಾರ್, ಮಲ್ಲಿಕಾರ್ಜುನ ಬುಟಾಳಿ, ಕಲ್ಲೇಶ್ ಮಡ್ಡಿ, ರಮೇಶ್ ಪವಾರ್, ಪ್ರಮೋದ್ ಬೆಳ್ಳೂರ, ಉದಯ ಸೋಳಸಿ, ಮಂಜು ಭಜಂತ್ರಿ, ಫೈಸಲಾ ಮೊಮೀನ್, ಬೀರಪ್ಪ ಯಂಕಚ್ಚಿ, ಮುಫ್ತಾಕ್ ಮುಲ್ಲಾ, ಇಮ್ರಾನ್ ಪಟಾಯತ್, ಉಮರ್ ನಾಲಾಬಂದ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಸಂಸ್ಥಾಪಕರು, ಅಥಣಿ. ಒಂದು ಜಮೀನು ಒಂದು ಉತ್ತಮವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿ ಮುಂದಿನ ದಿನಮಾನದಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಅವ್ರು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಅಲ್ಪಸಂಖ್ಯಾತರ ಎಲ್ಲ ಮಕ್ಕಳಿಗೆ ಇಷ್ಟೇ ಕೇಳೋದು, ನಿಮ್ಮ ಸಮಾಜದಲ್ಲಿ ಭಾಳಷ್ಟು ಶಿಕ್ಷಣದಿಂದ ವಂಚಿತ ಆಗಿರ್ತಕ್ಕಂಥ ಅನೇಕ ಜನ ಮಕ್ಕಳಿದ್ದಾರೆ. ಅಂಥ ಎಲ್ಲ ಮಕ್ಕಳಿಗೆ ಮೊದಲು ಆದ್ಯತೆ ನಿಮ್ಮದು ಶಿಕ್ಷಣಕ್ಕೆ ಕೊಡಬೇಕು. ಇವತ್ತಿನ ನಿರ್ಮಾಣದಲ್ಲಿ ಶಿಕ್ಷಣ ಕಲಿದೆ ಹೋದರೆ ಅವರ ಬದುಕಿನಲ್ಲಿ ಒಂದು ಕಂದಕ್ಕೆ ಸೃಷ್ಟಿ ಆಗ್ತಕ್ಕಂಥ ನಿರ್ಮಾಣಗಳಿಲ್ಲ. ಒಂದು ಒಳ್ಳೆಯ ಶಿಕ್ಷಣವನ್ನು ಕಲಿತ್ರೆ ಆ ವ್ಯಕ್ತಿ ಎಲ್ಲಿ ಬೇಕಾದರೂ ಬದುಕ್ಬೋದು. ಶಿಕ್ಷಣ ಕಲಿದೆ ಹೋದರೆ ಅವರ ಜೀವನದಲ್ಲಿ ಯಾವಾಗಲೂ ಒಂದು ಕತ್ತಲೆ ಆವರಿಸ್ತಕ್ಕಂಥ ದಿನಮಾನಗಳಿರುವ. ಅದಕ್ಕೆ ಅಲ್ಪಸಂಖ್ಯಾತರ ಎಲ್ಲ ಮುಖಂಡರಿಗೆ ಅವರಿರ್ತಕ್ಕಂಥ ಪಾಲಕರಿಗೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ಇಂಥ ಶಾಲೆಗಳ ಸದುಪಯೋಗವನ್ನು ಮಾಡಿಕೊಂಡು ಮೊದಲು ಉತ್ತಮ ಶಿಕ್ಷಣವನ್ನು ಕೊಟ್ಟು ಅವರನ್ನು ಪ್ರಜ್ಞಾವಂತರಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ, ಈ ಶಾಲೆಗೆ ಮುಂದಿನ ದಿನಮಾನದಲ್ಲಿ ಏನೇನು ಅವಶ್ಯಕತೆಗಳು ಬೇಕೋ ಆ ಅವಶ್ಯಕತೆಗೆ ಅನುಗುಣವಾಗಿ ಅದನ್ನು ಪೂರೈಸಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ಏನು ಕಾರ್ಯಗಳನ್ನು ಮಾಡಬೇಕು ಅದನ್ನು ಖಂಡಿತವಾಗಿಯೂ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆದಷ್ಟು ಬೇಗನೆ ಇಲ್ಲಿ ಅನೇಕ ಸಿಬ್ಬಂದಿಗಳನ್ನು ಕೊರತೆ ಇರ್ತಕ್ಕಂಥ ಮಂಜೂರಾಗಿರ್ತಕ್ಕಂಥ ಸ್ಥಳಗಳನ್ನು ಬೇಗ ಭರ್ತಿ ಮಾಡುವಂಥ ಕೆಲಸವನ್ನು ಕೂಡ ಜಿಲ್ಲಾ ಆಡಳಿತ ಮಾಡಬೇಕು. ಯಾಕಂತಂದರೆ ಕೇವಲ ಶಾಲೆಗಳನ್ನು ಪ್ರಾರಂಭ ಮಾಡಿದರೆ ನಮ್ಮ ಕರ್ತವ್ಯಗಳು ಕೊನೆಗೆ ಅನ್ನೋದಿಲ್ಲ. ಆ ಶಾಲೆಗಳನ್ನು ಪ್ರಾರಂಭ ಮಾಡಿದ ಮೇಲೆ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಮೂಲಭೂತ ಸವಲತ್ತುಗಳನ್ನು ಕೊಡಬೇಕಾಗುತ್ತೆ. ಆ ಮೂಲಭೂತ ಸವಲತ್ತುಗಳನ್ನು ಕೊಡೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳನ್ನು ತುರ್ತಾಗಿ